ನಮಸ್ತೆ ಸ್ನೇಹಿತರೆ, ನಾನಿವತ್ತು ಈ ವಿಡಿಯೋದಲ್ಲಿ ಅವರೆಕಾಳು ಉಪ್ಪಿಟ್ಟನ್ನು ಸ್ಪೆಷಲಾಗಿ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗೆಲ್ಲ ಅವರೆಕಾಳು ಎಲ್ಲಿ ನೋಡಿದ್ರು ಅವರೆಕಾಳು. ಸೊ ಬನ್ನಿ ಒಂದು ಹೊಸ ರೀತಿಯ ಅವರೆಕಾಳು ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅಷ್ಟೇ ಅಲ್ಲ, ಕೆಲವೊಂದು ಟಿಪ್ಸನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ಈ ವಿಡಿಯೋ ನೋಡ್ತಿದ್ದೀರ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆಬೇಳೆ ಮತ್ತು 5 ಮೆಣಸಿನ್ಕಾಯಿನ ನೋಡಿ ಈ ರೀತಿ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡೋದ್ರಿಂದ ಮನೇಲಿ ಮಕ್ಕಳಿದ್ರೆ ನಾವು ಈಸಿಯಾಗಿ ತೆಗೆದಾಕ್ಬೋದು. ನಂತರ 2 ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ, ಕೊತ್ತಂಬರಿ ಸೊಪ್ಪು, ಇಂಗು ಮತ್ತು ಅವರೆಕಾಳು ಕೂಡ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲಷ್ಟು. ಹಾಗೆ 3 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಟೊಮೊಟೊ ಬೇಡ ಅಂದರೆ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು. ನಾನು ಹೇಳ್ತೀನಿ ಮುಂದೆ ಯಾವಾಗ ಹಾಕ್ಕೋಬೇಕಂತ. ಹಾಗೆಯೇ ನೋಡಿ, ನಾನಿಲ್ಲಿ ಈ ಕಪ್ಪನ್ನು ಮೆಜರ್ಮೆಂಟಾಗಿ ತೊಗೊಂಡು ನಾನು ರವೆನ ತೊಗೊಂಡಿದ್ದೀನಿ. 3/4 ಕಪ್ನಷ್ಟು ರವೆ ತೊಗೊಂಡಿದ್ದೀನಿ. ನಾನಿಲ್ಲಿ 3 ಜನಕ್ಕೆ ಮಾಡ್ತಾ ಇರೋದು. ಸೊ ಇಷ್ಟು ರವೆ ಸಾಕಾಗುತ್ತೆ. ಇದು ಫ್ರೆಂಡ್ಸ್, ಇದು ಕೇಸರಿ ರವೆ ಆಗಿರೋದ್ರಿಂದ ನಾನು ಇಷ್ಟು ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ, ಅಂದರೆ 3/4 ಕಪ್ನಲ್ಲಿ. ನೋಡಿ, ಇದನ್ನು ನಾನು ಮನೆಗೆ ಸಾಮಾನ್ಯವಾಗಿ ರವೆ ತಂದ ತಕ್ಷಣ ಹುರಿದಿಟ್ಬಿಡ್ತೀನಿ. ಸ್ವಲ್ಪನೂ ಎಣ್ಣೆ ಹಾಕ್ಲಾರ್ದಲ್ಲೇ ಹಾಗೆಯೇ ಹುರಿದಿಡ್ತೀನಿ. ಆ ರೀತಿ ಹುರಿಯೋದ್ರಿಂದ ನಮಗೆ ಈ ರವೆ ಹುಳ ಆಗೋದಿಲ್ಲ. ಹಾಗೆಯೇ ನಾವು ಪದೇ ಪದೇ ಹುರಿಯೋದು ತಪ್ಪುತ್ತೆ. ಸೊ ಒಂದೇ ಸಲ ನಾನು ಇದನ್ನು ಹುರಿದು ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 2-3 ಚಮಚದಷ್ಟು ಎಣ್ಣೆ ಕೂಡ ತೊಗೊಂಡಿದ್ದೀನಿ. ಇವಾಗ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಬಾಣಲೆನ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರೇನಾದರೂ ಇದ್ದರೆ ಅದು ಡ್ರೈ ಆದ ನಂತರ ನೋಡಿ, ಒಂದು 2-3 ಚಮಚದಷ್ಟು ಮಾತ್ರ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಅಂದರೆ ಕೆಲವರಿಗೆ ಉಪ್ಪಿಟ್ಟಲ್ಲಿ ಎಣ್ಣೆ ಜಾಸ್ತಿ ಇದ್ದರೆ ಎಷ್ಟಾಗುತ್ತೆ, ಆ ರೀತಿ ಏನಾದ್ರು ಇದ್ದರೆ 1 ಚಮಚ ಎಕ್ಸ್ಟ್ರಾ ಹಾಕ್ಕೋಬೋದು. ನಾನು ಮಾಡ್ತಿರೋಂತಹ ಉಪ್ಪಿಟ್ಟಿಗೆ ಇಷ್ಟು ಸಾಕು. ಇವಾಗ ನೋಡಿ, ಮೀಡಿಯಮಲ್ಲಿ ಫ್ಲೇಮ್ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾದ ನಂತರ ನೋಡಿ, ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ 1 ಚಮಚದಷ್ಟು, ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿಮೆಣಸಿನಕಾಯಿ, ಹಾಗೆಯೇ ಕರಿಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ, ಇದಿಷ್ಟನ್ನು ಹಾಕ್ಕೊಂಡು ಒಂದ್ಸಲಿ ಒಂದು 30 ಸೆಕೆಂಡ್ವರೆಗೂ ಬಾಡಿಸೋಣ. ಏಕೆಂದರೆ ನಮಗೆ ಈ ನಾವು ಹಾಕಿರುವಂತಹ ಹಸಿಮೆಣಸಿನಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಖಾರನೆಲ್ಲ ಬಿಡಬೇಕು ಮತ್ತು ಚೆನ್ನಾಗಿ ಫ್ರೈ ಆಗಬೇಕು. ಆಗಲೇ ಅಷ್ಟೇ ನಮಗೆ ಉಪ್ಪಿಟ್ಟು ತುಂಬ ರುಚಿಯಾಗಿ ಬರುತ್ತೆ. ಇವಾಗ ನೋಡಿ, ಒಂದು 30 ಸೆಕೆಂಡ್ ಆಗಿದೆ. ಇವಾಗ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆನಲ್ಲೇ ಬಾಡಿಸೋಣ. ಅಂದರೆ ನಾವಿಲ್ಲಿ ಸರಿಸುಮಾರು ಒಂದು 2-3 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಒಂದು 3 ನಿಮಿಷ ಆಗಿದೆ. ನೋಡ್ತಾ ಇರ್ಬೋದು, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಉಪ್ಪಿಟ್ಟಿಗೆ ಹಿಂಗೆ ಹಾಕೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಹಿಂಗಿಲ್ಲ ಅಂದರೆ ಸ್ವಲ್ಪ ಶುಂಠಿ ಕೂಡ ನೀವು ತುರಿದ್ಬಿಟ್ಟು ಹಾಕ್ಕೋಬೋದು. ಇವಾಗ ನೋಡಿ, ಹಿಂಗನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡೋಣ. ನಂತರ ನಾನು ಇದಕ್ಕೆ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಆವಾಗಲೇ ಏನೇನು ಬೇಕು ಅಂತ ತೊಗೊಂಡಿದ್ದೀನಲ್ಲ, ಅದನ್ನು ಹೇಳ್ಬೇಕಾದ್ರೆ ಉಪ್ಪನ್ನು ಮರ್ತಿದ್ದೆ. ಯಾಕೆಂದರೆ ಸಾಮಾನ್ಯವಾಗಿ ಉಪ್ಪು ತಲೆಗೆ ಬರೋದಿಲ್ಲ ಬೇಗ. ಸೊ ಈ ಟೈಮ್ನಲ್ಲಿ ನಾವು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾವು ಉಪ್ಪನ್ನು ಹಾಕ್ಬಿಟ್ಟು ಮಾಡೋದ್ರಿಂದ ನಮಗೆ ಈ ಈರುಳ್ಳಿ ಮತ್ತು ಈ ಅವರೆಕಾಳೆಲ್ಲ ಬೇಗನೆ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಅರ್ಧ ಚಮಚದಷ್ಟು ನಾನು ಇವಾಗ ಹಾಕ್ಕೊಳ್ತೀನಿ. ಮುಂದೆ ಕೂಡ ನಾನು ಉಪ್ಪನ್ನು ಹಾಕ್ಕೊಳ್ತೀನಿ. ಇವಾಗಲೇ ನೀವು ಪೂರ್ತಿಯಾಗಿ ಹಾಕ್ಕೊಂಡ್ರೆ ಈ ಕಾಳು ತಿನ್ನಬೇಕಾದ್ರೆ ಉಪ್ಪು ಅನಿಸುತ್ತೆ ಮತ್ತು ನಿಮ್ಗೆ ಅಷ್ಟು ರುಚಿ ಅನಿಸೋದಿಲ್ಲ. ಸೊ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆಯೇ 1 ನಿಮಿಷದವರೆಗೂ ಈ ಅವರೆಕಾಳನ್ನು ನಾವು ಎಣ್ಣೆನಲ್ಲೇ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಇವಾಗ 1 ನಿಮಿಷ ಆಗಿದೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೊಟೊನೂ ಅಷ್ಟೇ ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ. ಏಕೆಂದರೆ ನಾವು ನೀರನ್ನು ಹಾಕಿ ಬೇಯಿಸೋದ್ರಿಂದ ಬರೀ ಒಂದು 15 ಸೆಕೆಂಡ್ವರೆಗೂ ಫ್ರೈ ಮಾಡಿದರೆ ಸಾಕು. ನೋಡಿ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ನಾವಿವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ.
ಈ ಒಗ್ಗರಣೆಗೆ ಅರಿಶಿನ ಹಾಕ್ಕೊಳ್ಳೋದ್ರಿಂದ ನಮಗೆ ಉಪ್ಪಿಟ್ಟಿನ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಕೊನೆಯಲ್ಲಿ ಹಾಕೋತಾರೆ. ಆ ರೀತಿ ಮಾಡಬೇಡಿ, ಈ ರೀತಿ ಒಗ್ಗರಣೆಗೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಅರಿಶಿನ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇವಾಗ ಅರಿಶಿನ ಹಾಕ್ತಿದ್ದಂಗೆ ಅರಿಶಿನದ ಘಮ ಘಮ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದನ್ನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ನಾವೇನು ಮಾಡಬೇಕಂದ್ರೆ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ನೀರು ಎಷ್ಟು ಹಾಕ್ಕೋಬೇಕಂದ್ರೆ ಫ್ರೆಂಡ್ಸ್, ನಾನಿಲ್ಲಿ 3/4 ಕಪ್ನಷ್ಟು ರವೆನ ತೊಗೊಂಡಿದ್ದೆ ಅಲ್ವಾ. ನೋಡಿ, ಇದೇ ಕಪ್ಪಲ್ಲಿ ನಾನು 3/4 ಕಪ್ನಷ್ಟು ರವೆ ತೊಗೊಂಡಿದ್ದೆ. ಸೊ ಈಗ 3.5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸ್ವಲ್ಪ ಉಪ್ಪಿಟ್ಟನ್ನು ತೆಳ್ಳಗೆ ಮಾಡ್ತಿರೋದ್ರಿಂದ 3.5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಗಟ್ಟಿಗೆ ಬೇಕಂದರೆ ನೀರಿನ ಕ್ವಾಂಟಿಟಿನ ಕಮ್ಮಿ ಮಾಡ್ಕೋಬೋದು. ಅಂದರೆ 3 ಕಪ್ನಷ್ಟು ಹಾಕ್ಕೋಬೋದು. ನೀವು 1 ಕಪ್ನಷ್ಟು ರವೆ ತೊಗೊಂಡಿದ್ರೆ 4 ಕಪ್ನಷ್ಟು ನೀರನ್ನು ಹಾಕ್ಕೋಬೋದು. ನಿಮಗೆ ತೆಳ್ಳಗೆ ಬೇಕಂದರೆ 4.5ರಿಂದ 5 ಕಪ್ನಷ್ಟು ನೀರನ್ನು ಸೇರಿಸ್ಕೋಬೋದು. ಇದು ನಾನು ಕೇಸರಿ ರವೆ ಅಥವಾ ಬನ್ಸಿ ರವೆ ಮಾಡ್ತಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ನೀವು ಕೃಷ್ಣ ರವೆ ಅಥವಾ ಬಿಳಿ ರವೆ ತೊಗೋತಿದ್ದೀರಾ ಅಂದರೆ ಸ್ವಲ್ಪ ನೀರನ್ನು, ಅಂದರೆ 1 ಕಪ್ಪಿಗೆ 2 ಕಪ್ನಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ. ಇವಾಗ ನೋಡಿ, ಇದನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಮುಂದೆ ಕೂಡ ನಾನು ಹಾಕ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಫ್ರೆಂಡ್ಸ್ ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಸ್ವಲ್ಪ ಈ ರೀತಿ ಕುದಿ ಬಂದ ನಂತರ ನಾವೀಗ ಇದನ್ನು ರುಚಿ ನೋಡೋಣ. ಅಂದರೆ ಉಪ್ಪು ಬೇಕೋ ಬೇಡವಾ ಅಂತ ನೋಡೋಣ. ನಾವು ಆವಾಗಲೇ ಸ್ವಲ್ಪ ಮಾತ್ರ ಹಾಕಿದ್ನಲ್ವ, ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ನಾವು ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪ ನೀರನ್ನು ತೊಗೊಂಡು ಉಪ್ಪು ಕಮ್ಮಿ ಇದೆ. ಇವಾಗ ನಿಮಗೆ ಗೊತ್ತಾಗುತ್ತಲ್ಲ, ಈ ಟೇಸ್ಟ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಬೇಕು ಇನ್ನೂ ಉಪ್ಪು ಅಂತ. ಇವಾಗ ನೋಡಿ, ನಾನಿಲ್ಲಿ ಮತ್ತೊಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಆಲ್ರೆಡಿ ನೀರು ಕುದೀತಾ ಇದೆ. ನಾವಿವಾಗ ರವೆನ ಹಾಕ್ಬೋದು. ಈಗ ಉಪ್ಪು ಹಾಕಿರೋದ್ರಿಂದ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮಗೆ ಎಲ್ಲ ಕಡೆ ಉಪ್ಪಾಗುತ್ತೆ. ನೀವು ಬೇಕಾದರೆ ಉಪ್ಪು ಹಾಕಿದ್ಮೇಲೆ ಕೂಡ ಒಂದ್ಸಲ ಟೇಸ್ಟ್ನ ನೋಡಿ, ಇಲ್ಲಾಂದರೆ ಹಾಗೆಯೇ ಡೈರೆಕ್ಟಾಗಿ ನೀವು ರವೆನ ಹಾಕ್ಕೋಬೋದು. ರವೆನ ಹಾಕ್ಕೋಬೇಕಾದ್ರೆ ಫ್ಲೇಮ್ನ ಪೂರ್ತಿಯಾಗಿ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಕೈಗೆಲ್ಲ ಸಿಡಿಯುತ್ತೆ. ನೋಡಿ, ಇವಾಗ ನಾನು ರವೆನ ಹಾಕ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಈ ರೀತಿ ಕೈ ಆಡ್ತಾ ರವೆನ ಹಾಕ್ಕೊಳ್ಳಿ. ನೋಡಿ, ನಾನು ತೊಗೊಂಡಿರುವಂತಹ 3/4 ಕಪ್ನಷ್ಟು ರವೆನ ಪೂರ್ತಿ ಹಾಕ್ಕೊಂಡಿದ್ದೀನಿ. ನಿಮಗೆ ನೋಡ್ತಾ ಇರ್ಬೋದು ಪೂರ್ತಿ ನೀರು ಅನ್ನಿಸ್ತಾ ಇದೆ ಅಂತ, ಬಟ್ ಆಮೇಲೆ ಅದು ಗಟ್ಟಿಗಾಗುತ್ತೆ. ಅದು ನಾವು ಕೇಸರಿ ರವೆ ತೊಗೊಂಡಿರೋದ್ರಿಂದ ಚೆನ್ನಾಗಿ ಅದು ಹರಳಿದಾಗ ಅದು ದಪ್ಪ ಆಗಿ ಪೂರ್ತಿ ನೀರಿಗೆ ಹೊಂದ್ಕೊಳ್ಳುತ್ತೆ. ನೋಡಿ, ಇಷ್ಟು ನಾವು ತೊಗೊಂಡಿರೋಂತಹ 3/4 ಕಪ್ಪು ರವೆಗೆ 3.5 ಕಪ್ನಷ್ಟು ನೀರು ಕರೆಕ್ಟ್ ಆಗುತ್ತೆ. ಅಂದರೆ ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ತಾ ಇರೋದು. ನಮ್ಮ ಮನೇಲಿ ನಮ್ಮ ಜೇನು ಎಲ್ಲ ಸ್ವಲ್ಪ ತೆಳ್ಳಗಿದ್ರೇ ಇಷ್ಟಪಟ್ಟು ತಿಂತಾರೆ. ಉದುರಾದರೆ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ನೋಡಿ, ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿರೋದು. ನೋಡ್ತಾ ಇರ್ಬೋದು ಗಟ್ಟಿಗೆ ಆಗ್ತಾ ಇದೆ. ಇದೇ ರೀತಿ ತಿರುತ್ತಾ ಇರಿ, ಒಂದು 2-3 ನಿಮಿಷ ಹಿಂಗೇ ತಿರುಗಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಗಟ್ಟಿಗೆ ಆಗ್ತಾ ಇದೆ ಅಂತ. ಇಷ್ಟು ಗಟ್ಟಿಗಾಗೋವರೆಗೂ ಇದನ್ನು ಚೆನ್ನಾಗಿ ಕೈ ಆಡೋಣ. ನಂತರ ಏನು ಮಾಡಬೇಕಂದ್ರೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಹಾಗೇ ಬಿಡಬೇಕದು. ನಾವು ಗ್ಯಾಸನ್ನು ಈಗಲೇ ಆಫ್ ಮಾಡ್ತಿಲ್ಲ ನಾನು. ಮತ್ತೆ 1 ನಿಮಿಷದವರೆಗೂ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ತಟ್ಟೆನ ಮುಚ್ಚಿಟ್ಟು ನಂತರ ಗ್ಯಾಸನ್ನು ಆಫ್ ಮಾಡಿ ಮತ್ತೆ ಒಂದು 5 ನಿಮಿಷ ಬಿಡಬೇಕಾಗುತ್ತೆ. ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಇವಾಗ ರವೆ ಸಿಡಿತಾ ಇದೆ. ಅಂದರೆ ಉಪ್ಪಿಟ್ಟೆಲ್ಲ ತೆಳ್ಳಗೆ ಇರೋದ್ರಿಂದ ಸಿಡಿಯುತ್ತೆ. ಸ್ವಲ್ಪ ಏನು ಮಾಡಿಬಿಡಿ, ತಟ್ಟೆನ ಮುಚ್ಚಿಟ್ಬಿಡಿ. ನೋಡಿ, ಇವಾಗ ನಾನು ಇದಕ್ಕೆ ಉಳಿದಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ಹಾಕಿದ ನಂತರ ಒಂದು ತಟ್ಟೆನ ಮುಚ್ಚಿಬಿಟ್ಟು 1 ನಿಮಿಷದವರೆಗೂ ಹಾಗೇ ಲೋ ಫ್ಲೇಮ್ನಲ್ಲಿಟ್ಟು ಹಾಗೆ ಬಿಡೋಣ. ನಂತರ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿ ಒಂದು 5 ನಿಮಿಷ ಬಿಟ್ಟಾದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಒಂದು 5 ನಿಮಿಷ ಆಗಿದೆ. ನಾನು ಉಪ್ಪಿಟ್ಟನ್ನು ತೋರಿಸ್ತಾ ಇದ್ದೀನಿ. ಮತ್ತು ನೀವು ಈ ಉಪ್ಪಿಟ್ಟು ಮಾಡಲು ಟೊಮೊಟೊನ ಯೂಸ್ ಮಾಡ್ಕೊಳ್ತಿಲ್ಲ ಅಂದರೆ ಈ ಟೈಮಲ್ಲಿ ನೀವು ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದನ್ನು ಬಿಸಿ ಬಿಸಿ ಸರ್ವ್ ಮಾಡ್ಬೋದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಅವರೆಕಾಳು ಉಪ್ಪಿಟ್ಟಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ
ಹುಣಸೆ ಚಟ್ನಿ, ಏಕೆಂದರೆ ಈ ಟೈಮಲ್ಲೇ ಅಲ್ವಾ ಹುಣಸೆ ಚಟ್ನಿ, ಹುಣಸೆಕಾಯಿ ಎಲ್ಲ ಸಿಗುತ್ತೆ. ಸೊ ನೀವು ಹುಣಸೆ ಚಟ್ನಿನ ಹಾಕ್ಕೋಬೋದು. ನಾನು ಹುಣಸೆ ಚಟ್ನಿ ಮಾಡಿರುವಂತಹ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಆ ವಿಡಿಯೋ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿ ಹಾಗೆ ತುಂಬ ದಿನಗಳವರೆಗೆ ಇಡುವಂತೆ ಮಾಡಿರುವಂತಹ ಹುಣಸೆ ಚಟ್ನಿ ಅದು. ನೋಡಿ, ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಬಿಸಿ ಬಿಸಿಯಾಗಿ ಹುಣಸೆ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಒಂದು ಸಾಫ್ಟ್ ಆಗಿರುವಂತಹ ಮೃದುವಾಗಿರುವಂತಹ ಉಪ್ಪಿಟ್ಟನ್ನು ಮನೆಯಲ್ಲೇ ನೀವು ಮಾಡ್ಕೋಬೋದಂತ. ನೀವು ಕೂಡ ಮಾಡಿ ನೋಡಿ, ಹಾಗೆ ಹೇಗೆ ಬಂದಂತ ದಯವಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು